ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಪಶ್ಚಿಮ ಘಟ್ಟ ಕಾರ್ಯಪಡೆ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ ವಿರುದ್ಧ ಸಾಗರ ಬಿಜೆಪಿ ಗರಂ. ಕೆಪಿಸಿ ಭೂಮಿ ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ತೆಗೆದುಕೊಳ್ಳಲಿ ಹೇಳಿಕೆ ಹಿಂದಕ್ಕೆ ಪಡೆಯಲು ಒತ್ತಾಯ. ಒಬ್ಬಿಬ್ಬರ ಮಾತು ಕೇಳಿ ಬಾಯಿ ಚಪಲಕ್ಕೆ ಮಾತನಾಡಿದರೆ ಎಚ್ಚರಿಕೆ ಇರಲಿ ಎಂದ ಹರತಾಳು ಹಾಲಪ್ಪ. ಸಾಗರ ಹೊಸನಗರ ತಾಲೂಕಿನ ಕೆಪಿಸಿ ಭೂಮಿ ರೈತರಿಗೆ ಕೊಡಿಸುತ್ತೇನೆಂದ ಶಾಸಕರ ಮಾತು ನೆನಪಿಸಿದ ಹಕ್ರೆ. ಈಗ ಸುದ್ದಿಯ ವಿವರ. ಕೆಪಿಸಿ ಭೂಮಿಯನ್ನು ಅರಣ್ಯ ಇಲಾಖೆ ಸ್ವಾಧೀನಕ್ಕೆ ಕೊಡಿ ಎಂದು ಪರಿಸರ ಹೋರಾಟಗಾರ ಅನಂತ್ ಹೆಗಡೆ ಆಶೀಸರ ನೀಡಿರುವ ಹೇಳಿಕೆ ಖಂಡನೀಯವಾದದ್ದು. ಅನಂತ್ ಹೆಗಡೆ ಆಶೀಸರ ಅವರನ್ನು ತರಾಟೆಗೆ ತೆಗೆದುಕೊಳ್ಳುವ ಜೊತೆಗೆ ಅವರಿಗೆ ಎಚ್ಚರಿಕೆ ಕೊಡುತ್ತಿದ್ದೇನೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿದರು. ಗೋಷ್ಠಿಯಲ್ಲಿ ಟಿಡಿ ಮೇಘರಾಜ್, ದೇವೇಂದ್ರಪ್ಪ ಯಲಕುಂದ್ಲಿ, ಬಿಸಿ ಲಕ್ಷ್ಮೀನಾರಾಯಣ್, ಮೈತ್ರಿ ಪಾಟೀಲ್, ಜಿಕೆ ಭೈರಪ್ಪ, ವಿರೂಪಾಕ್ಷ, ಗಣೇಶ್ ಪ್ರಸಾದ್, ರಾಯಲ್ ಸಂತೋಷ್, ಸುಜಯ್ ಶೆಣ್ಣೆ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ತಿಳಿಸಿದಾಗ ನಮ್ಮ ಜೊತೆಗೆ ನಮ್ಮ ಪಕ್ಷದ ಪ್ರಮುಖರೆಲ್ಲ ಇದ್ದಾರೆ, ಮತ್ತೆ ಅದನ್ನ ರಿಪೀಟ್ ಮಾಡಕ್ಕೆ ಹೋಗಲ್ಲ. ಕರೆದಿರೋ ಉದ್ದೇಶ ಒಂದೆರಡು ವಿಷಯಗಳಿದ್ದಾವೆ. ಒಂದು, ಇತ್ತೀಚೆಗೆ ಕಾರವಾರ ಜಿಲ್ಲೆಯವರು, ಉತ್ತರ ಕನ್ನಡ ಜಿಲ್ಲೆಯವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ನಿಯೋಗ ಹೋಗಿದ್ರು. ಅದು ಲೋಕಸಭಾ ಸದಸ್ಯರು ಕಾಗೇರಿಯವರು, ಸ್ಥಳೀಯ ಶಾಸಕರು, ಮಂತ್ರಿಗಳು ಅಲ್ಲಿಯವರು ಹೋಗಿದ್ರು. ಆ ಸಂದರ್ಭದಲ್ಲಿ ನಮ್ಮ ಆಶೀಸರ್ ಅವರು ಕೂಡ ಹೋಗಿದ್ರು. ಹೋದಾಗ ನನಗೂ ಕರೆದಿದ್ರು. ನಾನು ಇಲ್ಲ, ಜಿಲ್ಲೆ ನಿಯೋಗ ಅದು ಅಂತ ನಾನು ಹೋಗಿರಲಿಲ್ಲ. ನಮ್ಗೆ ಹೇಳಿದ್ದು ಅವರು ಪಂಪುಡ್ ಸ್ಟೋರೇಜು ಮತ್ತು ಬೇಡ್ತಿ, ಅಘನಾಶಿನಿ, ಈ ನದಿ ತಿರುವು ಯೋಜನೆಗಳು ಮತ್ತು ಮಲೆನಾಡಿನಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಕೈ ಬಿಡಬೇಕು, ಈ ಥರ ಯೋಜನೆಗಳನ್ನ ಅಂತೇಳಿ ಹೇಳೋದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ, ಹೋಗ್ಲಿ ಅಂತ ಹೇಳಿದ್ರು. ನಾನು ಬೆಂಗಳೂರಿನಾಗ ಇದ್ದೆ, ಆದರೆ ಅವ್ರ ಜಿಲ್ಲಾ ನಿಯೋಗ ಆದ್ದರಿಂದ ನಾನು ಹೋಗಲಿಲ್ಲ. ಶರಾವತಿ ಪಂಪುಡ್ ಸ್ಟೋರೇಜ್ ಇದೆ, ಅದಕ್ಕಾಗಿ ನೀವು ಬನ್ನಿ ಅಂತ ಹೇಳಿದರು. ಮತ್ತು ಸರಿಯಲ್ಲ ಅಂತ ನಾವು ಹೋಗಿರಲಿಲ್ಲ. ಆದರೆ ಹೋಗಿದ್ದಾರೆ. ಹೋದಾಗ ಕಾಗೇರಿಯವರು, ಮಾಜಿ ಮಂತ್ರಿ ಹೆಬ್ಬಾರ್ ಇದ್ರು, ಭೀಮಣ್ಣ MLA ಇದ್ರು, ಅಲ್ಲಿ ಎಲ್ಲರೂ ಸೇರಿದ್ದಾರೆ, ಎಲ್ಲ ಪಾರ್ಟಿಯವರು ಇದ್ರು, ಹೋಗಿದ್ದಾರೆ. ಹೋದಾಗ ಕೆಲವು ಒಳ್ಳೆ ವಿಷಯಗಳನ್ನ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಒಂದು, ಉತ್ತರ ಕನ್ನಡ ಜಿಲ್ಲೆಯ 2-3 ನದಿಗಳನ್ನ ತಿರುವು ಯೋಜನೆ ಮಾಡಬೇಕು ಅಂತ ಹೋಗಿದ್ದಾರೆ. ಮತ್ತು ಪಂಪುಡ್ ಸ್ಟೋರೇಜ್ ಅದು ಕಾರ್ಯಗತ ಆಗಬಾರ್ದು, ಪರಿಸರಕ್ಕೆ ನಾಶ ಆಗ್ತದೆ ಅಂತ ಹೇಳಿದ್ದಾರೆ. ಆ ಮೆಮೊರಂಡಮ್ ಅನ್ನು ಇಲ್ಲಿ ಪೂರ್ತಿ ಓದೋ ಅಗತ್ಯ ಏನಿಲ್ಲ. ಅಘನಾಶಿನಿ ನದಿ, ಮತ್ತೊಂದು ಬೇಡ್ತಿ ನದಿನ ವರ್ಧಾ ನದಿ ಸೇರಿಸಿ ಬಯಲುಸೀಮೆಗೆ ಗದಗ ಜಿಲ್ಲೆಗೆ ನೀರು ಕೊಡ್ಬೇಕು ಅನ್ನೋದೊಂದು ಯೋಜನೆ. ಅಘನಾಶಿನಿನ ನಮ್ಮ ಸಾಗರದ ಮೂಲಕನೇ ತಗೊಂಡೋಗಿ ಚಿತ್ರದುರ್ಗ ಜಿಲ್ಲೆ ವೇದಾವತಿಗೆ, ಮಾರಿಕಣಿವೆ, ವಾಣಿವಿಲಾಸ ಸಾಗರಕ್ಕೆ ಬಿಟ್ಟು ಅಲ್ಲಿಂದ ಮಾಡಬೇಕು ಅನ್ನೋದೊಂದು ನಡೀತಾ ಇದೆ. ಅದು ಕೇಂದ್ರ ಸರ್ಕಾರಕ್ಕೂ ತಾತ್ವಿಕ ಒಪ್ಪಿಗೆ ಕೊಟ್ಟು ಸರ್ವೆ ಮಾಡಿ ನೋಡೋಣ, DPR ಮಾಡಿ ಅಂತ ಕಳಿಸಿದೆ, ಬಂದಿದೆ. ಅದನ್ನ ಇನ್ನೇನು ರಾಜ್ಯ ಸರ್ಕಾರ DPRಗೆ ರೆಡಿ ಮಾಡಬೇಕು, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಬೇಕು. ಈ ಸ್ಟೇಜಲ್ಲಿ ಮಾಡೋದು ಬೇಡ. ಇದಕ್ಕೂ ಕೂಡ ಒಂದು ಹಂತದ ಒಪ್ಪಿಗೆ ಸಿಕ್ಕಿತ್ತು, ಅದು ಮುಂದೆ ಹೇಳ್ತೀನಿ. ಯಾವುದಕ್ಕೆ? ಪಂಪುಡ್ ಸ್ಟೋರೇಜ್ ಕೂಡ ಕೇಂದ್ರ ಸರ್ಕಾರ ನೋಡಿ ಅದರ ಸಾಧಕ ಬಾಧಕವನ್ನು ಮಾಡ್ಬೋದು, ಎಲ್ಲೇ ವಿದ್ಯುತ್ ಉತ್ಪತ್ತಿ ಆದ್ರೂ ಆಗಲಿ ಅಂತ. ಈಗ ಅದರ ನಂತರ ನಿನ್ನೆ ಮೊನ್ನೆ ಆದ ಡೆವಲಪ್ಮೆಂಟ್ಸು ನಿಮ್ಮಲ್ಲೂ ಗೊತ್ತಾಗಿದೆ, ಅದನ್ನ ಆಮೇಲೆ ಹೇಳ್ತೇನೆ ನಾನು. ಈ ಯೋಜನೆಗಳಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ಗೆ ನಮ್ಮ ಒಪ್ಪಿಗೆ ಇದೆ, ಇದು ಸರಿ. ಆದರೆ ಹೋದಾಗ ನಮ್ಮ ಈ ಆಶೀಸರ ಮತ್ತು ಅವ್ರಿಗೆ 2-3 ಜನ ಸ್ನೇಹಿತರು ಸುಮ್ಮನಿರೋದು ಬಿಟ್ಬಿಟ್ಟು ಅಲ್ಲೊಂದು ಹೋದಲ್ಲೆಲ್ಲ ಒಂದು ಬೆಣೆ ಹೊಡೆಯೋದು ಒಂದು ಸ್ವಭಾವ ಅವರಿಗೆ. ಎಂಥರ ಒಂದು ಹೇಳಿ ಬಂದ್ಬಿಡ್ತಾರೆ. ಅದ್ರ ಪರಿಣಾಮ ಏನು ಅಂತ ಗೊತ್ತಿರೋದಿಲ್ಲ ಈ ಜನಕ್ಕೆ. ಏನು ಅಂತ ಹೋದಾಗ ಈ ನಮ್ಮ ಲಿಂಗನಮಕ್ಕಿ ಡ್ಯಾಮಲ್ಲಿ KPC ಲ್ಯಾಂಡ್ ಇದೆ. ಅದನ್ನು ಇಷ್ಟು ಲಿಂಗನಮಕ್ಕಿ ಡ್ಯಾಮ್ ಕಟ್ಟುವಾಗ ಸಮಗ್ರ ಶರಾವತಿ ಕಣಿವೆ ಜಲವಿದ್ಯುತ್ ಯೋಜನೆ ಮಾಡುವಂಥ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವಿಷನ್ ಆಯಿತು. ಅರಣ್ಯ ಇಲಾಖೆದು ಆಯಿತು, ರೈತರದು ಆಯಿತು, ರೆವಿನ್ಯೂ ಇಲಾಖೆದು ಆಯಿತು. ಫಾರೆಸ್ಟು, ರೆವಿನ್ಯೂ, ಗೋಮಾಳ, ಗ್ರಾಮಠಾಣ, ರೈತರು ಖಾಸಗಿ ಜಮೀನು ಎಲ್ಲರೂ ಆ ಕಾಲದಲ್ಲಿ ಅಕ್ವೈರ್ ಮಾಡಿದರು. ಮಾಡಿ ಆದಮೇಲೆ ನೀರನ್ನು ಒಂದು ಹಂತಕ್ಕೆ ನಿಲ್ಲಿಸಿದ್ರು. ನಮಗೂ ನಿಮಗೂ ಗೊತ್ತಿದೆ ಎಷ್ಟು, 19 ಅಡಿಗೆ ನೀರು ನಿಲ್ಲಿಸಿದ್ದಾರೆ 1819ಕ್ಕೆ.
21 ಅಡಿವರೆಗೂ ಅದು ಬಫರ್ ಏನೋ ಹೇಳ್ತಾರೆ, ಬಫರ್ ಜೋನ್ ಅಂತ. ಇನ್ನು 3 ಅಡಿವರೆಗೆ 2 ಅಡಿ ನೀರನ್ನ ಹೆಚ್ಚಿಗೆ ನಿಲ್ಲಿಸ್ಕೋಬಹುದು. 21, 23 ಸರ್, 21, 23 ಅಡಿಗೆ ಅವ್ರಿಗೆ ಇದೆಯಂತೆ, ಏನೋ ಭಾಳ ಫ್ಲೋ ಆಗ್ಬಿಟ್ರೆ ಅಂತ. ಅದ್ರ ಮೇಲೂ ಕೂಡ ಭೂಮಿ ಉಳ್ಕೊಂಡಿದೆ. ಆ ಉಳಿದ ಭೂಮಿನ ಅನೇಕ ಜನ ಅಲ್ಲಿ ಮುಳುಗಡೆ ಆದವಂತ ರೈತರು, ಅವ್ರ ಜಮೀನು ಮುಳುಗಡೆ ಆಯ್ತು, ಅಲ್ಲೇ ಪಕ್ಕದಲ್ಲೇ ಜಮೀನು ಮಾಡ್ಕೊಂಡಿದ್ದಾರೆ. ಅಕ್ಕಪಕ್ಕದವರು ಒಳ್ಳೆ ಕೃಷಿ ಯೋಗ್ಯ ಭೂಮಿಯನ್ನ ತೋಟ, ಮನೆ, ಗದ್ದೆ ಮಾಡ್ಕೊಂಡಿದ್ದಾರೆ. ಅಂಥದ್ದು ಸಾವಿರಾರು ರೈತರು ಇದ್ದಾರೆ ನದಿ ದಂಡೆ ಮೇಲೆ. ನದಿ ಅಂದ್ರೆ ಬ್ಯಾಕ್ ವಾಟರ್ ದಂಡೆ ಮೇಲೆ, ಹಿನ್ನೀರಿನ ದಂಡೆಯ ಮೇಲೆ ಸುತ್ತ ಇದ್ದಾರೆ. ಎಲ್ಲ ಕಡೆ ಜನ ಸಾಗುವಳಿ ಮಾಡ್ಕೊಂಡಿದ್ದಾರೆ. ಅವರು ಶರಾವತಿ ಮುಳುಗಡೆ ರೈತರೇ, ಅಲ್ಲಿಯವರೇ, ಅಲ್ಲಿ ನಿವಾಸಿಗಳೇ, ಮತ್ತೆ ಯಾರೋ ಹೋಗಿ ಮಾಡಿದವರಲ್ಲ. ಇವ್ರು ಏನ್ ಮಾಡಿದ್ರು, ಹಾಗಂತೇಳಿ ಒಂದಿಷ್ಟು ಫಾರೆಸ್ಟ್ ಲ್ಯಾಂಡು ಹಾಗೆ ಉಳ್ಕೊಂಡಿದೆ. ಅದನ್ನ ನೋಟಿಫಿಕೇಶನ್ ಮಾಡಿ ಆ ಲ್ಯಾಂಡ್ ಅಕ್ವಿಷನ್ ಮಾಡೋ ಹಿಂದೆ ಏನ್ ಮಾಡಿದ್ರು, ಒಂದು ಸರ್ವೆ ನಂಬರ್ ಪೂರ್ತಿ ಮಾಡ್ಬಿಡೋದು. ಯಾವುದೋ ಒಂದು ಸರ್ವೆ ನಂಬರ್ ಹೋಗ್ತಾರೆ, 2 ಎಕರೆ ಮಾತ್ರ ಮುಳುಗಡೆ ಆಗ್ತದೆ, ಇವ್ರ ಕಲ್ಲೂರಿಗೆ ಬರ್ತದೆ. ಆದ್ರೆ 3 ಎಕರೆ ಇದ್ರೆ 2 ಎಕರೆ ಮಾತ್ರ ಮುಳುಗಡೆ ಆಗುತ್ತೆ. ಆ 3 ಎಕರೆನು ಅವಾಗ ನೋಟಿಫಿಕೇಶನ್ ಮಾಡ್ಬಿಟ್ರು, ಮುಳುಗಡೆ ಆಗದಿದ್ದನು ಮಾಡ್ಕೊಂಡಿದ್ದಾರೆ. ಅಂಥದ್ದು ಭೂಮಿ ಬಹಳ ಇದೆ. ಅದರಲ್ಲಿ ಬಹುತೇಕ ಭೂಮಿಯನ್ನ MPMನವರು, ಖಾಲಿ ಇರೋ ಭೂಮಿಯನ್ನ MPMನವರು ನಡುತೋಪುಗಳನ್ನ ಮಾಡಿದ್ದಾರೆ. ಎಲ್ಲೋ ಕೆಲವೇ ಕಣ್ಣಿಗೆ ಕಾಣದಿರೋಷ್ಟು, ಗೊತ್ತಿಲ್ಲದಿರೋದಷ್ಟೇ ಖಾಲಿ ಇದೆ. ಅದನ್ನ ಯಾರು ಸಾಗುವಳಿನೂ ಮಾಡ್ಕೊಂಡಿಲ್ಲ. KPSಗಳು ಗಿಡ ನೆಟ್ಟಿಲ್ಲ, ಮರ ಅಕೇಶಿಯ ನೆಟ್ಟಿಲ್ಲ. ಆದ್ರೆ ಬಹುತೇಕ ಜಮೀನನ್ನ ಕೃಷಿ ಯೋಗ್ಯ ಇರೋದನ್ನ ರೈತರು ಮಾಡ್ಕೊಂಡಿದ್ದಾರೆ, ಅಲ್ಲಿಯೇ ಸ್ಥಳೀಯರೇ ಮಾಡ್ಕೊಂಡಿದ್ದಾರೆ. ಇವನೇನ್ ಮಾಡಿದ, ಹೋದ್ರು ಇವರು 20,000 ಎಕರೆ ಇದೆ, ಮುಳುಗಡೆ ಆಗದೆ ಇರೋ ಬಫರ್ ಜೋನ್ ಅಲ್ಲಿ ಉಳ್ಕೊಂಡಿದೆ, ಅಲ್ಲಿ ಅದಷ್ಟನ್ನು ಅರಣ್ಯ ಇಲಾಖೆಗೆ ವಶಪಡಿಸಿಕೊಳ್ಳಿ ಅಂತ ಹೇಳಿ ಮಂತ್ರಿಗಳಿಗೊಂದು, ಮುಖ್ಯಮಂತ್ರಿಗೆ, ಮಂತ್ರಿಗೆಲ್ಲ ಕೊಟ್ಟು ಬಂದ್ಬಿಟ್ರು. ಅದ್ರ ಪರಿಣಾಮ ಏನಂತ ಗೊತ್ತಿಲ್ಲ. ಇಲ್ಲಿ ಯಾರೋ ತಲೆಪಿಡಿಕೆಗಳು, ಒಂದೊಂದ್ಸರಿ ತಲೆಹಟ್ಟೆಗಳು ಯಾರೋ ಹೇಳ್ಬಿಟ್ಟಿದ್ದಾರೆ, ಪೂರ್ತಿ ವಿಷಯನೇ ಗೊತ್ತಿಲ್ಲ. ನಮ್ಮ ಹತ್ರ ಯಾರಾದ್ರೂ ಇತ್ತೀಚೆಗೆ ನಾವೆಲ್ಲ ಓಡಾಡ್ಕೊಂಡಿದ್ದೀವಿ. ಒಟ್ಟಿಗೆ ಯಾವಾಗ ಸರ್ಕಾರದಲ್ಲಿ ತೊಂದರೆ ಆಗ್ತಾ ಇದೆ, ನೋಟಿಸ್ಗಳು ಬರ್ತಾ ಇದ್ದಾವೆ. ಬಗರುಕುಂದು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಬೇರೆ ಬೇರೆದು, ಮತ್ತೆ ಹಿಂದೆ 90ರ ದಶಕದಲ್ಲಿ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಅಕ್ರಮ ಸಕ್ರಮಕ್ಕೆ ಒಂದು ಕಾನೂನನ್ನು ಮಾಡಿ, ಈಗೇನು ಹೇಳ್ತೀವಿ ನಾವು ಬಗರುಕುಂ ಸಮಿತಿ ಅಂತ, ಆ ಸಮಿತಿ ಮೂಲಕ 10,000 ಲಕ್ಷಾಂತರ ಜನಕ್ಕೆ ಒಂದು 2-3 ಗುಂಟೆಯಿಂದ 2-3 ಎಕರೆ 5 ಎಕರೆವರೆಗೆ ಕೊಟ್ಟಿದ್ದಿದೆ. ಅದು ಕೂಡ ಸರಿಯಲ್ಲ, ನೀವು ಆ ಕಾಲದಲ್ಲಿ ಪರ್ಮಿಷನ್ ತಗೊಂಡಿಲ್ಲ ಕೇಂದ್ರ ಸರ್ಕಾರದ್ದು, ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಏನೋ ವಜಾ ಆಗಿದೆ ಅಂತ, ವಜಾ ಮಾಡಿದೆ, ಕೂಡಲೇ ಬಿಡಿಸಿ ಅಂತ ಹೇಳಿದೆ. ಅದ್ರದ್ದೆಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಅದಕ್ಕೊಂದು SIT, ಜಿಲ್ಲಾವಾರ SIT ಕಮಿಟಿಗಳನ್ನ ಮಾಡಿದ್ದಾರೆ. ಇದನ್ನ ತನಿಖೆ ಮಾಡಿ ಅದನ್ನ ಬಿಡಿಸ್ಬೇಕು ಅಂತ, ಮತ್ತೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಒಬ್ಬೊಬ್ಬ RFO ಇಷ್ಟಿಷ್ಟು ಬಿಡಿಸ್ಬೇಕು, ಮಾಡ್ಬೇಕು ಅಂತ. ಯಾವ ಕಾರಣಕ್ಕೂ ಆಗಕ್ಕೆ ಆಗೋದಿಲ್ಲ. ಯಾರು ರೈತರು 5 ಎಕರೆ ಒಳಗಿದ್ದಾರೆ ಅವ್ರನ್ನ ಯಾವ ಕಾರಣಕ್ಕೂ ಬಿಡಿಸಬಾರ್ದು, ಮತ್ತು ಯಾವಾಗ ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅವ್ರು ಯಾರನ್ನ ಬಿಡಿಸಬಾರ್ದು. ಈ ಹಿನ್ನೆಲೆಯಲ್ಲಿ ಕೂಡ ನಾವು ಸಂಘಟಿಸ್ತೇವೆ, ಹೋರಾಟವನ್ನು ಸಂಘಟಿಸ್ತೇವೆ, ಬಿಡೋದಿಲ್ಲ. ಆದರೆ ಇದೆಲ್ಲದಕ್ಕೆ ಕಾರಣ ಆಗಬಾರ್ದು, ಜನರಕ್ಕೆ ಏನು ಅವರಿಗೆ ಅಧೈರ್ಯ ಬರಬಾರ್ದು, ಅರಾಜಕತೆ ಸೃಷ್ಟಿ ಆಗಬಾರ್ದು, ಆತಂಕ ಇರಬಾರ್ದು. ರೈತರು ನಿರ್ಭಯವಾಗಿ ಇರಬೇಕು ಅಂತ ನಾವು ಕರೆ ಕೊಡ್ತೇವೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಗಮನ ಹರಿಸಿ ಈ 2 ಪ್ರಕರಣಗಳನ್ನ, ಈಶ್ವರ ಖಂಡ್ರೆ ಸ್ವಲ್ಪ ಮುಂದೆ ಹೋಗ್ತಾರೆ, ಬಹಳ ಉತ್ಸಾಹಿ ಸಚಿವರು ಅವರು. ಅರಣ್ಯ ಇಲಾಖೆ, ನಾನು ಅವ್ರನ್ನ ವೈಯಕ್ತಿಕವಾಗೇನು ಟೀಕೆ ಮಾಡಕ್ ಹೋಗಲ್ಲ, ಆದ್ರೆ ಅರಣ್ಯ ಇಲಾಖೆ ಆದ್ರಿಂದ ಆ ಒಳ್ಳೆ ಕೆಲಸ, ಹುಮ್ಮಸ್ಸಿನ ಕೆಲಸ ನಮ್ಮ ರೈತರಿಗೆ ಮಲೆನಾಡಿನಲ್ಲಿ ತೊಂದರೆ ಆಗ್ತಾ ಇದೆ. ಹಾಗಾಗಿ ಆ ಸಚಿವರ ಗಮನಕ್ಕೆ ತಂದು ಕೂಡಲೇ ಇದನ್ನ ಬಗೆಹರಿಸಬೇಕು. 2 ಸಮಸ್ಯೆಗಳನ್ನ, ಈ ಬಗರುಕಂ ಬಿಡಿಸ್ತಕ್ಕಂಥ ಸಮಸ್ಯೆ, ಅದನ್ನ ಹೇಳ್ತಾನೆ ಅವನು, ಯಾರೋ CCF, ಅವನು ವ್ಯಾಪಾರ ಅಲ್ಲ, ಅದು ಅವನು ಮಾತಾಡಿದ ತಪ್ಪು. ನಮ್ಮ ಸರ್ಕಾರ ಇದ್ದಿದ್ರೆ ಅವನಿಗೆ ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿಸ್ತಿದ್ದೆ ನಾ. ಯಾರು ಹೇಳ್ಬೇಕದನ್ನ? ಇವನು ಟಾಸ್ಕ್ ಫೋರ್ಸ್ ಮಾಡ್ಯಾರಂತೆ, ಇಷ್ಟಿಷ್ಟು ಎಕರೆ ಬಿಡಿಸ್ತೀವಿ ಅಂತಾರೆ. ಒಬ್ಬ ಅಧಿಕಾರಿ ಈ ತರ ಬೆದರಿಕೆಯನ್ನು, ಅಭದ್ರತೆಯನ್ನು ಸೃಷ್ಟಿ ಮಾಡ್ಬೋದೆ, ಅರಾಜಕತೆಯನ್ನು ಸೃಷ್ಟಿ ಮಾಡ್ಬೋದೆ? ಒಬ್ಬ CCF ವಾಟ್ಸಪ್ ಅಲ್ಲೆಲ್ಲ ಬರ್ತಾ ಇದೆ, ಅವನ ಮೇಲೆ ಕ್ರಮ ಆಗ್ಬೇಕು. ಆಕ್ಚುಲಿ ಆ ತರ ಹೇಳಿದ್ರೆ ಜನಕ್ಕೆ ಭಯ ಭೀತಿ ಹುಟ್ಟಿಸ್ತಾ ಇದ್ದಾರೆ. ಏನು, ಯಾರು ಹೊಸ ಸಾಗುವಳಿ ಮಾಡ್ತಾ ಇಲ್ಲ, ಮಾಡೋದಕ್ಕೆ ಸಪೋರ್ಟ್ ಇಲ್ಲ, ಮಾಡಿರೋದನ್ನ ಬಿಡಿಸಬಾರ್ದು. KPC ಲ್ಯಾಂಡ್ ಅನ್ನು ಯಾರ್ಯಾರು ಮಾಡ್ಕೊಂಡ್ರೆ ಅವರಿಗೆ ಆ ಭೂಮಿಯನ್ನ ವಾಪಸ್ ರೆವಿನ್ಯೂ ಇಲಾಖೆ ತಗೊಂಡು ಆ ಭೂಮಿಯನ್ನ ರೆವಿನ್ಯೂ ಇಲಾಖೆ ಸಾಗುವಳಿ ಮಾಡ್ಕೊಂಡಿರ್ತಕ್ಕಂಥ ರೈತರಿಗೆ ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇನೆ. ಈ ವಿಷಯದಲ್ಲಿ ಇನ್ನೊಂದಿಷ್ಟು ಬೆಳಕು ಚೆಲ್ತಾರೆ ಹಕ್ರೆ ಅವರು ಶರಾವತಿ ಮುಳುಗಡೆ ರೈತರು ಹೌದು, ಮೇಘರಾಜನು ಮುಳುಗಡೆಯವರೇ, ಬಹಳ ಜನಕ್ಕೆ ಗೊತ್ತಿಲ್ಲ. ಅವರು ಈ ಸಂದರ್ಭದಾಗ ಒಂದು ಎಚ್ಚರಿಕೆನೂ ಕೊಡ್ತೇನೆ ನಾನು, ನಮ್ಮ ಸ್ನೇಹಿತರಾಗಿ, ಪಕ್ಷದ ಹಿರಿಯರಾಗಿ, ಯಾರವರು ಅಶೀಸ್ ಸರ್ ಅವರು, ಈ ತರ ಎಲ್ಲ ಸ್ಥಳೀಯ ಮುಖಂಡರ ಜೊತೆಗೆ ಇಲ್ಲಿ ನಮ್ಮ ಪಕ್ಷದವರು ಇದ್ದಾರೆ,
ಅಥವಾ ಪರಿವಾರದವರು ಇದ್ದಾರೆ ಅಥವಾ ನಾವು ಮಾಜಿ ಪ್ರತಿನಿಧಿಗಳು ಇರ್ತೇವೆ, ಎಲೆಕ್ಟೆಡ್ ಪ್ರತಿನಿಧಿ, ಅವ್ರ ಜೊತೆಗೆ ಚರ್ಚೆ ಮಾಡಿ ಇಂಥ ವಿಷಯಗಳನ್ನ ಮಾತಾಡ್ಬೇಕು ಅಂತೇಳಿ ತಮ್ಮ ಮೂಲಕನೂ ಹೇಳ್ತೇನೆ. ನಾಳೆ ಮತ್ತೆ ಕೂಡಲೇ ಎಲ್ಲರ ಎದುರಿಗೂ ಎಚ್ಚರಿಸ್ತೇನೆ. ಹಿಂದೆ ಬೋಪಯ್ಯ ಯಾವ ರೀತಿ ಎಚ್ಚರಿಸಿದ್ರು ಅನ್ನೋದನ್ನ ಅವ್ರ ಗಮನಕ್ಕೆ ಒಂದ್ಸರಿ ತರ್ತಾ ಇದ್ದೀನಿ. ಓಕೆ, ಇಷ್ಟು ಸಾಕು. ಆತ್ಮೀಯ ಮಾಧ್ಯಮ ಮಿತ್ರರೇ, ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಹಾಲಪ್ಪನವರು ಮಾತಾಡಿದ್ದಾರೆ. ಈಗಾಗಲೇ ಹೋದ ವಾರ ರೈತರು ಕೆಪಿಸಿಯ ಏನು ಜಮೀನನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅವರು AC ಆಫೀಸ್ ಎದುರುಗಡೆ ಪ್ರತಿಭಟನೆಯನ್ನು ಸಹಿತ ಮಾಡಿದ್ರು. ಅವರ ಬೇಡಿಕೆ 1979ರ ಪೂರ್ವದಲ್ಲಿ ಜೋಗದ ಚೀಫ್ ಇಂಜಿನಿಯರ್ ಅವರಿಗೆ ಗುತ್ತಿಗೆ ಆಧಾರದಲ್ಲಿ ಅದನ್ನ ಭೂಮಿಯನ್ನ ಸಾಗುವಳಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ರು. ಕೆಪಿಸಿ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ಸಾಗುವಳಿ ಮಾಡೋದಕ್ಕೆ 1979ರ ಪೂರ್ವದಲ್ಲಿ ಅವಕಾಶ ಇತ್ತು. ಆ 79ರ ನಂತರದಲ್ಲಿ ಆ ಗುತ್ತಿಗೆ ಆಧಾರವನ್ನ ರದ್ದುಪಡಿಸಿದ್ದಾರೆ. ಅದರ ಆಧಾರದಲ್ಲಿ ಅವರು ಬ್ಯಾಂಕ್ ಸಾಲ ಪಡಿತಾ ಇದ್ರು, ಒಂದು ಗ್ಯಾರಂಟಿ ಇತ್ತು, ಒಂದು ಭದ್ರತೆ ಇತ್ತು. ಅದನ್ನ ಮರು ಜಾರಿ ಮಾಡಬೇಕು. ಹೇಗೆ ಈಗ 3 ಜಿಲ್ಲೆಯಲ್ಲಿ ಪ್ಲಾಂಟೇಶನ್ ಬೆಳೆಗಳಿಗೆ, ಹಾಸನ, ಕೊಡಗು, ಚಿಕ್ಕಮಗಳೂರು ಜಿಲ್ಲೆಗೆ ಏನು 25 ವರ್ಷ ಲೀಸ್ ಕೊಡುವಂತ ವ್ಯವಸ್ಥೆ ಆಗಿದೆ. ಕೆಪಿಸಿ ಭೂಮಿನ ನೀವು ಹಕ್ಕನ್ನು ಕೊಡದೇ ಇದ್ರೂ ಅಡ್ಡಿಲ್ಲ, ನಮಗೆ ಲೀಸ್ ಆಧಾರದಲ್ಲಿ ಕೊಡಿ, 25 ವರ್ಷ ಲೀಸಿಗೆ ಅದನ್ನ ಅವಕಾಶನ ಮಾಡಿಕೊಡಿ. ಯಾವ ರೈತ ಅಲ್ಲಿ ಸಾಗುವಳಿ ಮಾಡ್ಕೊಂಡಿದ್ದಾನೋ ಅವನಿಗೆ ಭೂ ಹಕ್ಕನ್ನ, ಭೂ ಲೀಸ್ ಅನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ವಿ. ಹೊಸನಗರ ತಾಲೂಕಲ್ಲಿ ಒಂದು ಸರ್ವೆ ಆಗಿದೆ. 6300 ಜನ ರೈತರು ಹೊಸನಗರ ತಾಲೂಕಿನಲ್ಲಿ ಕೆಪಿಸಿ ಲ್ಯಾಂಡ್ ಅಲ್ಲಿ ತೋಟ, ಗದ್ದೆ, ಮನೆ ಮಾಡ್ಕೊಂಡಿದ್ದಾರೆ. ಸಾಗರ ತಾಲೂಕಿನಲ್ಲೂ ಸಹಿತ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆವಿನಹಳ್ಳಿ ಹೋಬಳಿ, ಕರೂರು ಹೋಬಳಿ, ಬಾರಕಿ ಹೋಬಳಿ ಈ ವ್ಯಾಪ್ತಿಯಲ್ಲೂ ಸಹಿತ ಒಂದು 7,000 ಜನ ಇರ್ಬೋದು. ಒಟ್ಟಾರೆ ಒಂದು 13,000 ಕುಟುಂಬಗಳು ಕೆಪಿಸಿಯ ಮುಳುಗಡೆ ರೈತರು, ಅವರೇ ಮುಳುಗಡೆ ಆದವರು, ನೀರು ಬಂದ ತಕ್ಷಣ ಮೇಲ್ ಬಂದಿದ್ದಾರೆ. ಅವರಲ್ಲಿ ವಾಸ ಮಾಡಿಕೊಂಡು ಬದುಕನ್ನ ಕಟ್ಕೊಂಡಿದ್ದಾರೆ. ಅವರಿಗೆ ಲೀಸ್ ಆಧಾರದಲ್ಲಿ ಮರು ಜಾರಿ, ಹಳೆಯ ಆದೇಶನ ಮರು ಜಾರಿ ಮಾಡಬೇಕು ಅಂತಕ್ಕಂಥದ್ದನ್ನ ಒತ್ತಾಯಿಸ್ತಾ ಇದ್ರು. ಆದ್ರೆ ಈಗ ಪರಿಸರ ವಾದಿಗಳು ನಮ್ಮ ಅನಂತ ಹೆಗಡೆ ಆಸೀಸರ್ ಅವರು ರಾಜ್ಯ ಅರಣ್ಯ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಏನು ಅಂದ್ರೆ ಕೆಪಿಸಿಯ ಅವತ್ತಿನ ರಾಜ್ಯ ಸರ್ಕಾರ ಇರಬೇಕಾದ್ರೆ 1980ರ ಪೂರ್ವದಲ್ಲಿ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ರಾಜ್ಯ ಸರ್ಕಾರದ ಕೈಯಲ್ಲಿತ್ತು. ಆ ಆಕ್ಟ್ ಅಡಿಲಿ ಅದು ಅವತ್ತು ಅರಣ್ಯ ಭೂಮಿಯನ್ನ ಏನು ಡ್ಯಾಮ್ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ಇವತ್ತು ಕೇಂದ್ರಕ್ಕೆ 1980ರ ನಂತರದಲ್ಲಿ ಕೇಂದ್ರದ ಅಡಿಯಲ್ಲಿ ಬರುತ್ತೆ ಕಾನೂನು ಜಾರಿಯಾಗಿ, ಅರಣ್ಯ ಕಾಯ್ದೆ ಜಾರಿಯಾಗಿ. ಆದ್ರೆ ಇವತ್ತು ಆಸೀಸರ್ ಅವರು ಅದು ಅವತ್ತು ಅರಣ್ಯ ಆಗಿತ್ತು, ಅದನ್ನ ಬಳಕೆ ಆಗದೆ ಇರೋದ್ರಿಂದ, ಯಾವುದು ಕೆಪಿಸಿ ಅವರು ಬಳಕೆ ಮಾಡ್ಕೊಳ್ಳದೆ ಇರೋದ್ರಿಂದ, ಹೆಚ್ಚುವರಿ ಭೂಮಿ ಇರೋದ್ರಿಂದ ಅದನ್ನ ವಾಪಸ್ ಅರಣ್ಯಕ್ಕೆ ಪಡಿಬೇಕು ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಬಳಕೆಯಲ್ಲಿ ಆಗೋಗಿದೆ ಒಂದು ಅರಣ್ಯ, ಬಹುತೇಕ ಅರಣ್ಯನ ಈಗ MPMನವರು ನಡುತೋಪ್ ಮಾಡಿದ್ದಾರೆ, ಈಗ ಅರಣ್ಯ ಕೊಟ್ಬಿಟ್ಟಿದ್ದಾರೆ. ಕೆಪಿಸಿ ಅವರು ಲೀಸ್ ಆಧಾರದಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಲೀಸ್ ಆಧಾರದಲ್ಲಿ ರೈತರು ಕೇಳ್ತಾ ಇದ್ದಾರೆ. ಆದ್ರೆ ಅದನ್ನ ಭೂಮಿನ ವಾಪಸ್ ಅವ್ರಿಗೆ ಕೊಟ್ರೆ ಅರಣ್ಯ ಯಾಕೆ ಬರುತ್ತೆ? ಇವ್ರನ್ನ ಒಕ್ಕಲೆಪ್ಸೋ ಅಂತದ್ದಾಗತ್ತೆ, ಆ ಮುಳುಗಡೆ ರೈತರನ್ನ ಒಕ್ಕಲೆಪ್ಸೋ ಅಂತದ್ದಾಗತ್ತೆ. ಆಸೀಸರ್ ಅವರಿಗೆ ತಮ್ಮ ಜಿಲ್ಲೆಗೆ ಏನಿದೆ ಅದನ್ನ ಮನವಿ ಕೊಡೋದಕ್ಕೆ ಹೋದವರು ಶಿವಮೊಗ್ಗ ಜಿಲ್ಲೆಯ 75 ವರ್ಷದ ಜನರ ಸಮಸ್ಯೆನ ಮತ್ತೂ ಹೆಚ್ಚು ಮಾಡೋದಕ್ಕೆ ಹೊರಟಿದ್ದಾರೆ. ಜನಸ್ನೇಹಿಯಾಗಿರ್ಬೇಕು. ಆದ್ರೆ ಇವರೊಂಥರ ಮನುಷ್ಯ ವಿರೋಧಿ ಆಗ್ಬಿಟ್ಟಿದ್ದಾರೆ. ಅನಂತ ಹೆಗಡೆ ಆಸೀಸರ ಮನುಷ್ಯ ವಿರೋಧಿ. ಆದ್ರೆ ಓಟ್ ಹಾಕೋ ಅಂತದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಓಟ್ ಹಾಕೋ ಅಧಿಕಾರನ ಪ್ರಾಣಿಗಳಿಗೆ ಕೊಡ್ಲಿಲ್ಲ, ಪಕ್ಷಿಗಳಿಗೆ ಕೊಡ್ಲಿಲ್ಲ. ಇರ್ಬೇಕು 33% ಕಾಡು ಇರಬೇಕು ಕಾನೂನು.
ಅದು ಎಲ್ಲ ಜಿಲ್ಲೆಗೂ ಇರ್ಬೇಕದು. ಒಂದೇ ವ್ಯಾಪ್ತಿಗೆ 33% ಕಾಡು ಇರಬೇಕು, ಅಥವಾ ಒಂದು ರಾಜ್ಯದ ಒಂದೇ ವ್ಯಾಪ್ತಿಲಿ ಆ 33% ಅಷ್ಟು ಕಾಡು ಇರಬೇಕು ಅಂತಕ್ಕಂಥದ್ದು ಶಾಸನ ಮಾಡಿ. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.